ಏನು ಮಾರ್ಕಾಪುರ ರೋಡಿಂದ ಕೇವಲ 80 ರೂಪಾಯಿದಲ್ಲಿ ನಮ್ಮ ಬಳ್ಳಾರಿಗೆ ಯಾವ ರೀತಿ ಟ್ರಾವೆಲ್ ಮಾಡೋದಾ? ಬನ್ನಿ ಹಾಗಾದರೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ನನ್ನ ಹೊಸ ಟ್ರೈನ್ ಟ್ರಾವೆಲ್ ಜರ್ನಿಗೆ. ನಾನು ಇವತ್ತಿರೋದು ಮಾರ್ಕಾಪುರ ರೋಡಲ್ಲಿ. ಈಗ ಟೈಮು 4 ಗಂಟೆ ಮೇಲೆ ಆಗಿದೆ. ಸೊ ನೋಡಿ, ಮಾರ್ಕಾಪುರ ರೋಡ್ ರೈಲ್ವೆ ಸ್ಟೇಷನ್ ಇದು. ಬನ್ನಿ ಹಾಗಾದರೆ ಟ್ರೈನ್ ಜರ್ನಿನ ಸ್ಟಾರ್ಟ್ ಮಾಡೋಣ. ನನಗೆ ಸ್ವಲ್ಪ ವಾಯ್ಸ್ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೇ ನೋಡಿ ಮಾರ್ಕಾಪುರ ರೈಲ್ವೆ ಸ್ಟೇಷನ್. ಇದು ಎಂಟ್ರೆನ್ಸು. ಒಳಗಡೆ ಆಲ್ರೆಡಿ ನಮ್ಮ ಟ್ರೈನ್ ಬಂದು ಅರೈವಲ್ ಆಗಿದೆ. ಇದೇ ಟಿಕೆಟ್ ಕೌಂಟ್ರು. ಪ್ಲಾಟ್ಫಾರ್ಮ್ 2 ಅಲ್ಲಿ ವಿಜಯವಾಡ ಜಂಕ್ಷನ್ ಎಕ್ಸ್ಪ್ರೆಸ್ ಬರ್ತಾ ಇದೆ 17329 6:51ಕ್ಕೆ. ಟ್ರೈನ್ ಇವತ್ತು ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದೆ. ನೋಡಿ, ನಮ್ಮ ಗಾಡಿ ಆಲ್ರೆಡಿ ಬಂದು ಅರೈವಲ್ ಆಗಿದೆ. 4 ಗಂಟೆಗೆ ಬರುತ್ತೆ ಪ್ರತಿದಿನ ಬೆಳಗಿನ ಜಾವ. ಇವತ್ತು ನಮ್ಮನ್ನ ಲೀಡ್ ಮಾಡ್ತಾ ಇರೋದು ವ್ಯಾಪ್ 4 ಅರಕೋಣಂ. ವ್ಯಾಪ್ 4 ನಮ್ಮನ್ನು ಇವತ್ತು ಲೀಡ್ ಮಾಡ್ತಾ ಇರೋದು 22766. ನನಗೆ ಇವತ್ತು ಶಾಕ್ ಆಯಿತು. ಸೊ ತಮಿಳ್ನಾಡಿನ ಒಂದು ಇಂಜಿನ್ ನಮ್ಮನ್ನು ಇವತ್ತು ಲೀಡ್ ಮಾಡ್ತಾ ಇರೋದು. ಬನ್ನಿ ಹೋಗೋಣ. 4:15 ಇಲ್ಲಿಂದ ಡಿಪಾರ್ಚರ್ ಆಗುತ್ತೆ. ಸೊ 4 ಗಂಟೆಗೆ ಬಂದು ಅರೈವಲ್ ಆಗುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಈಗ ತಾನೇ ಬಂದು ಅರೈವಲ್ ಆಯಿತು. ತಿರುಪತಿಯಿಂದ ಗುಂಟೂರಿಗೆ ಹೋಗೋ ಗುಂಟೂರು ಎಕ್ಸ್ಪ್ರೆಸ್ 17262. ಈ ಟ್ರೈನ್ ಈಗ 4:16ಕ್ಕೆ ಮಾರ್ಕಾಪುರ ರೋಡಿಗೆ ಬಂದು ರೀಚ್ ಆಗಿದೆ. ಇನ್ನೂ ಒಂದು ಮಾರ್ಕಾಪುರಂ ರೋಡಲ್ಲಿ ಕ್ರೇಜಿ ವಿಷಯ ಏನಂದರೆ, ಗೂಡ್ಸು ಹೆವಿ ಸ್ಪೀಡಲ್ಲಿ ಸ್ಕಿಪ್ ಮಾಡುತ್ತೆ. ಅದನ್ನ ನೋಡೋಕ್ಕೆ ಒಂಥರ ಖುಷಿ. ತಿರುಪತಿ ಗುಂಟೂರು ಎಕ್ಸ್ಪ್ರೆಸ್ಸಿಗೆ ನೋಡಿ ಎಷ್ಟು ಜನ ಪ್ಯಾಸೆಂಜರ್ ಬಂದು ಇಳಿದಿದ್ದಾರೆ ಮಾರ್ಕಾಪುರ ರೋಡಲ್ಲಿ. ಎಕ್ಸಾಕ್ಟ್ 4:15ಗೆ ಇಲ್ಲಿಂದ ಡಿಪಾರ್ಚರ್ ಆಗಿ ಹೋಗ್ತಾ ಇದ್ದೀವಿ. ಸಿಗ್ನಲ್ ಈಗ ತಾನೇ ಕೊಟ್ಬಿಟ್ರು. ಮಾರ್ಕಾಪುರ ರೈಲ್ವೆ ಸ್ಟೇಷನ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಇನ್ನೂ ದೊಡ್ಡದಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿಗೆ ಜಾಸ್ತಿ ನಮ್ಮ ಶ್ರೀಶೈಲಕ್ಕೆ ಹೋಗೋ ಭಕ್ತರೇ ಜಾಸ್ತಿ ಬರೋದು. ಸೊ ಅದಕ್ಕೆ ಇನ್ನೂ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ಮಾಡಿದರೆ ಮಲೈನ್ ಭಕ್ತರಿಗೆಲ್ಲ ಅನುಕೂಲ ಆಗುತ್ತೆ. ನೋಡಿ, ಸ್ಟೇಷನ್ ಇನ್ನೂ ಬಿಡೋಕೆ ದಾರಿಲ್ಲ. ಎಷ್ಟು ಸ್ಪೀಡ್ ತಗೊಂಡ ಮಾರ್ಕಾಪುರ ರೋಡಿಂದ ಹೊರಡ್ತಾ ಇದ್ದೀವಿ ಈಗ. ಐ ರಿಯಲಿ ಶಾಕ್ ಆಯಿತು. 80 ರೂಪಾಯಿ ಅಂದ್ಕೊಂಡಿದ್ದೆ, ಬಟ್ ಇನ್ನೂ 5 ರೂಪಾಯಿ ಕಡಿಮೆ ಆಗುತ್ತೆ. 75 ರೂಪಾಯಿ ಮಾರ್ಕಾಪುರ ರೋಡಿಂದ ಬಳ್ಳಾರಿಗೆ ಹೋಗೋಕ್ಕೆ. ಹೆಂಗಂದರೆ ಇಲ್ಲಿಂದ ಗುಂತ್ಕಲ್ವರೆಗೆ 60 ರೂಪಾಯಿ ಆದರೆ ಗುಂತ್ಕಲ್ಲಿಂದ ಬಳ್ಳಾರಿಗೆ ಹೋಗೋಕ್ಕೆ 15 ರೂಪಾಯಿ ಅಷ್ಟೇ. ಟೋಟಲ್ ಆಗಿ 75 ರೂಪಾಯಿ ಆಗೋದು. ಸೊ 75 ರೂಪಾಯಿ ಪೇ ಮಾಡಿ ಇಲ್ಲಿಂದ ನಾವು ಗುಂತ್ಕಲ್ವರೆಗೆ ಜನರಲಲ್ಲೆಲ್ಲ ಹೋಗೋದು 60 ರೂಪಾಯಿ ಪೇ ಮಾಡಿ ಸ್ಲೀಪರಲ್ಲಿ ಹೋಗ್ತಾ ಇದ್ದೀನಿ. ಯಾಕಂದರೆ ನಮ್ಮ ಟ್ರೈನು ಪ್ಯಾಸೆಂಜರ್ ಆಗಿರೋದಕ್ಕೋಸ್ಕರ. ಈ ಗಾಡಿ ನಂಬರ್ ಬಂದುಬಿಟ್ಟು 57408. ಮಾರ್ಕಾಪುರದಿಂದ ಗುಂತ್ಕಲ್ಲಿಗೆ ಹೋಗೋ ಪ್ಯಾಸೆಂಜರ್ ಟ್ರೈನ್ ಆಗಿದೆ. ಸೊ ಈ ಟ್ರೈನ್ ಬಗ್ಗೆ ಯಾರ್ಯಾರಿಗೆ ಮೊದಲೆಲ್ಲ ಗೊತ್ತಿತ್ತು ಕಾಮೆಂಟ್ ಮೂಲಕ ತಿಳಿಸಿ. ಏನು ಗುರು, ಈ ಪಟ್ಟಿ ಸ್ಪೀಡು ಹೊಡಿತಾ ಇದ್ದಾರೆ ನಮ್ಮ ಲೋಕೋ ಪೈಲಟು. ನಮಗೆ ಮಾರ್ಕಾಪುರ ಬಿಟ್ಟ ಮೇಲೆ 13 ಕಿಲೋಮೀಟರ್ ಆದ್ರೇ ನಮಗೆ ಫಸ್ಟ್ ಸ್ಟಾಪ್ ಬರೋದು. ಯಾವುದು ಸ್ಟಾಪ್ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಏನಪ್ಪ ಇವರು ಸ್ಟಾರ್ಟಿಂಗ್ಗೆ 106 110ಗೆಲ್ಲ ಹೋಗಿದೆ ಸ್ಪೀಡು. ನಮ್ಮ ಮೊದಲೇ ಅಫಿಷಿಯಲ್ ಸ್ಟಾಪ್ ಬಂದೇ ಬಿಡ್ತು ತರ್ಲುಪಾಡು. ಸೊ ಇಲ್ಲಿಗೆ ಆನ್ ದ ಟೈಮ್ಗೆ ಬಂದು ರೀಚ್ ಆಗಿದ್ದೀವಿ 4:43 ಬೆಳಗಿನ ಜಾವ. ನೋಡಿ, ಪ್ಯಾಸೆಂಜರ್ ಕೂಡ ಒಂದು 3 ಜನ ಇದ್ದರು ಅಷ್ಟೇ. ಸ್ಟಾರ್ಟಿಂಗಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಇಲ್ಲಿ 2 ಮಿನಿಟ್ಸ್ ಮಾತ್ರ ಸ್ಟಾಪ್ ಇರುತ್ತೆ ನಮಗೆ. ತರ್ಲಪಾಡುವಿಂದ ಡಿಪಾರ್ಚರ್ ಆಗಿ ಹೋಗ್ತಾ ಇದ್ದೀವಿ. 2 ಮಿನಿಟ್ಸ್ ಸ್ಟಾಪ್ ಇತ್ತು ಇಲ್ಲಿ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿತ್ತು ನಮ್ಮ ಗಾಡಿ. ಬೆಳಗಿನ ಜಾವ ಆಗಿರೋದಕ್ಕೆ ಇನ್ನೂ ಕತ್ಲಿದೆ, ಇನ್ನೂ ಬೆಳಕಾಗಿಲ್ಲ. ಸೊ ಅದಕ್ಕೆ ಯಾವ ವೀಡಿಯೋನು ಕ್ಯಾಪ್ಚರ್ ಮಾಡೋಕ್ಕೆ ಸರಿಯಾಗಿ ಆಗ್ತಿಲ್ಲ. ಸೊ ಮಾರ್ನಿಂಗ್ ಆಗಿದ ತಕ್ಷಣ ಪ್ರತಿಯೊಂದು ವೀಡಿಯೋನು ಕ್ಯಾಪ್ಚರ್ ಮಾಡ್ತೀನಿ. ಅಲ್ಲಿವರೆಗೂ ಬರೀ ಸ್ಟೇಷನ್ ಮಾತ್ರ ತೋರಿಸ್ತೀನಿ. ನಾವೀಗ ಬಂದು ರೀಚ್ ಆಗಿರೋದು ಕುಂಭಮ್ಗೆ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬಂದಿದ್ದೀವಿ. 4:58ಗೆ ಬರಬೇಕಿತ್ತು ಬೆಳಗ್ಗೆ. ಈಗ 5 ಗಂಟೆ 2 ನಿಮಿಷ ಆಗಿದೆ. ಇಲ್ಲಿ 2 ಮಿನಿಟ್ಸ್ ಮಾತ್ರ ಸ್ಟಾಪ್ ಇರುತ್ತೆ ನೋಡಿ ಅಷ್ಟೇ. ನಮಗೆ 2 ಮಿನಿಟ್ಸ್ ಆಗಿದ ತಕ್ಷಣ ಸಿಗ್ನಲ್ ಕೊಟ್ಟೇ ಬಿಟ್ಟರು. ಹೊರಡ್ತಾ ಇದ್ದೀವಿ ಕುಂಭಮ್ಮಿಂದ. ಜಗ್ಗಂಬಟ್ಲ ಕೃಷ್ಣಾಪುರಂಗೆ 5:13ಕ್ಕೆ ಬಂದು ರೀಚ್ ಆಗಬೇಕಿತ್ತು. ಈಗ 5:20 ಆಗಿದೆ. ಸೊ ಇಲ್ಲಿ ಎಷ್ಟೊತ್ತು ಸಿಗ್ನಲ್ ಇಲ್ಲದಕ್ಕೆ ನಿಲ್ಲಿಸಿದ್ರು. ನಾನು ಏನಕ್ಕೆ ಅಂತೇಳಿ ನೋಡಿದೆ. ಸೊ ನನಗೆ ಫುಲ್ ನಿದ್ದೆ ಹೋಗಿತ್ತು.
ನಿಲ್ಲಿಸಿದ್ದಕ್ಕೆ ನೋಡ್ತಾ ಇದ್ದೆ, ಸಿಗ್ನಲ್ ಕೂಡ ಇಲ್ಲ. ಈಗ ಸಿಗ್ನಲ್ ಬಂತು, ಹೊರಡ್ತಾ ಇದ್ದೀವಿ ನೋಡಿ. ನಾವೀಗ ಬಂದು ರೀಚ್ ಆಗಿರೋದು ಸೋಮಿದೇವಿ ಪಲ್ಲಿಗೆ. ಇಲ್ಲಿ 5:28ಕ್ಕೆ ಬರಬೇಕಿತ್ತು. ಇಲ್ಲಿ 2 ಮಿನಿಟ್ಸ್ ಸ್ಟಾಪ್ ಇರುತ್ತೆ, ಬಟ್ ನಾವು ಬಂದಿರೋದು ಈಗ 5:34ಕ್ಕೆ ಬಂದಿರೋದು. ಇಲ್ಲಿಂದ ಡಿಪರ್ಚರ್ ಆಗಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೆಳಿಗ್ಗೆ ಆಗ್ತಾ ಇದೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಮಲ್ಕೊಂಡು ಎದ್ದಿರೋದಕ್ಕೋಸ್ಕರ ವಾಯ್ಸ್ ಅಂತೂ ಗಂಟ್ಲು ಹಿಡ್ಕೊಂಡ್ಬಿಟ್ಟಿದೆ. ನಾವೀಗ ಬಂದು ರೀಚ್ ಆಗಿರೋದು ಗಿದ್ದಲೂರಿಗೆ. 5:43ಕ್ಕೆ ಬರಬೇಕಿತ್ತು, 5:53 ಆಗಿದೆ. ಸೊ ಯಾವಾಗಲೂ ಪ್ಲಾಟ್ಫಾರ್ಮ್ ನಂಬರ್ 1ಗೆ ಬರಬೇಕಿತ್ತು, ಯಾಕೋ ಈಗ 3ಗೆ ಬಂದಿದೆ. ಇಲ್ಲೂ ಕೂಡ 2 ಮಿನಿಟ್ಸ್ ಸ್ಟಾಪ್ ಇರುತ್ತೆ ನಮಗೆ. ವಾಯ್ಸ್ ಅಂತೂ ಬರ್ತಾನೆ ಇಲ್ಲ ಫ್ರೆಂಡ್ಸ್, ನನಗೆ ಫುಲ್ ಗಂಟ್ಲು ಹಿಡ್ಕೊಂಡ್ಬಿಟ್ಟಿದೆ ನೋಡಿ. ಹೆವಿ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ. ಏನು ಸ್ಪೀಡ್ ಹೊಡಿತಾ ಇದ್ದಾರೆ ನಮ್ಮ ಲೋಕೋ ಪೈಲಟು. ಗಿದ್ದಲೂರಲ್ಲಿ ಡಿಪರ್ಚರ್ ಟೈಮಿಂಗ್ ಕೊಟ್ಟಿದ್ದು ಸಿಗ್ನಲ್ಲು ನೋಡಿ ಹೆಂಗೆ ಹೊಡಿತಾ ಇದ್ದಾರೆ ಗಾಡಿನ. ಬೆಳಗ್ಗೆ ಕೂಡ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೇಚರು. ಈ ರೂಟಲ್ಲಿ ಎಕ್ಸ್ಪ್ರೆಸ್ಸು ಪ್ಯಾಸೆಂಜರ್ಗಿಂತ ಹೆವಿ ಕ್ರಾಸಿಂಗ್ ಮಾಡೋದು ಗೂಡ್ಸೇ ನೋಡಿ. ಈಗ ನಮಗೆ ಆಪೋಸಿಟಲ್ಲಿ ಜಿಂಗ್ ಆಗ್ತಾ ಇರೋದು ಗೂಡ್ಸು. ಈ ರೂಟೇ ಒಂಥರ ಗೂಡ್ಸ್ ರೂಟ್ ಆಗಿಬಿಟ್ಟಿದೆ. ಮಾರ್ಕಾಪುರಂ ರೋಡಲ್ಲಿ ಅಷ್ಟೇ, ಒಂದು ಎಕ್ಸ್ಪ್ರೆಸ್ಸು ಪ್ಯಾಸೆಂಜರ್ ಹೋಗಿದ ತಕ್ಷಣವೇ ಗೂಡ್ಸ್ ರೆಡಿಯಾಗಿರುತ್ತೆ ಹೆವಿ ಸ್ಪೀಡಲ್ಲಿ ಮಾರ್ಕಾಪುರಂ ರೋಡ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡೋದಕ್ಕೆ. ಅದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಿದ್ದೆನೇ ಬರಲ್ಲ ಸೌಂಡ್ಗೆ. ಹೆಂಗಾರ ನೋಡಿತಾರೆ ಗೊತ್ತಾ, ಹಾಂಕಿಂಗು ಬರುತ್ತೆ ಹಂಗೆ ಗೂಡ್ಸು. ನಾವೀಗ ಬಂದು ರೀಚ್ ಆಗಿರೋದು ದಿಗುವ ಮೆಟ್ಟಕ್ಕೆ. 5:58ಕ್ಕೆ ಬರಬೇಕಿತ್ತು. ಬೆಳಿಗ್ಗೆ ಈಗ 6:12 ಆಗಿದೆ. ಲೇಟ್ ಆಗಿದೆ ಟೈಮ್ ಇಲ್ಲಿಗೆ ಬರೋದಕ್ಕೆ. ಸೊ ಇಲ್ಲಿಂದ ನಲ್ಲಮಲ್ಲ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಫುಲ್ ಗಾರ್ಡ್ ಸೆಕ್ಷನ್ನು. ಇಲ್ಲಿ ಅಂತೂ ಕೋತಿಗಳು ಹೆವಿ ಚೇಷ್ಟೆ ಮಾಡುತ್ತೆ. ಒಳಗಡೆನೆ ತೂರ್ಕೊಂಡು ಬಂದಿದೆ. ಬ್ಯಾಗಲ್ಲೆಲ್ಲ ಕೈ ಹಾಕೋದು, ಏನಾದರೂ ತಿನ್ನೋಕ್ಕೆ ಕೇಳೋದು. ಪಾಪ ಅವಕ್ಕೂ ಕೂಡ ಆಹಾರ ಇಲ್ದಂಗೆ ಆಗಿದೆ. ನಾವೇ ಮನುಷ್ಯರು ಎಲ್ಲಿ ಸಿಕ್ಕರಲ್ಲಿ ಗಿಡ ಮರಗಳನ್ನೆಲ್ಲ ಕಡಿದು ಪ್ಲಾಸ್ಟಿಕ್ನೆಲ್ಲ ಎಸೆದು ಎಲ್ಲ ಹಾಳು ಮಾಡ್ತಾ ಇದ್ದೀವಿ ನೇಚರ್ನ. ಆದಷ್ಟು ನಾವು ನೇಚರ್ನ ಕಾಪಾಡೋಣ, ಇಂಥ ಮೂಕ ಪ್ರಾಣಿಗಳನ್ನ ಉಳಿಸೋಣ. ಸೊ ಏನಂತೀರ ಫ್ರೆಂಡ್ಸ್, ಕಾಮೆಂಟ್ ಮಾಡಿ. ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 2ಇಂದ ನಾವು ಡಿಪಾರ್ಟ್ ಆಗಿ ಹೋಗ್ತಾ ಇದ್ದೀವಿ. ಸಿಗ್ನಲ್ ಬಂದೇ ಬಿಡ್ತು ನೋಡಿ. ಇಲ್ಲಿಂದ ಒಂದು ನೇಚರ್ ಆದರೆ ಈ ಕಡೆ ಇಲ್ಲಿಂದ ಮತ್ತೊಂದು ನೇಚರ್ ಸ್ಟಾರ್ಟ್ ಆಗುತ್ತೆ. ಕಣ್ಣಿಗೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಲ್ಲಮರ ಫಾರೆಸ್ಟು ತುಂಬ ಹಚ್ಚ ಹಸಿರಿನಿಂದ ಕೂಡಿರುತ್ತೆ. ಸೊ ಹೋದರೆ ಹೋಗಲಿ 60 ರೂಪಾಯಿ ಈ ಟ್ರೈನ್ ಜರ್ನಿನ ಮಾಡಲೇಬೇಕು ನೀವು ಮಾತ್ರ. ಗುಂತ್ಕಲಿಂದ ಮತ್ತು ಮಾರ್ಕಾಪುರಂ ರೋಡಿಗೆ ಹೋಗೋಕ್ಕೆ, ಮಾರ್ಕಾಪುರಂ ರೋಡಿಂದ ಗುಂತ್ಕಲಿ ಬರೋಕ್ಕೆ ಡೇ ಜರ್ನಿನೇ ಆದಷ್ಟು ಮಾಡಿ. ಯಾಕಂದರೆ ಇದೆಲ್ಲ ನೇಚರ್ನ ವ್ಯೂನ ನೋಡ್ಕೊಂಡು ಹೋಗ್ಬೋದು ಆರಾಮಾಗಿ. ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂದರೆ ಇದು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಈ ನೇಚರ್ನ ನೋಡೋಕ್ಕೆ ನಾವೆಲ್ಲೆಲ್ಲೋ ಎಷ್ಟೆಷ್ಟೋ ದೂರ ಹೋಗೋ ಅವಶ್ಯಕತೆನೇ ಇಲ್ಲ. ಈ ಟ್ರೈನ್ ಜರ್ನಿನ ಒಮ್ಮೆ ನೀವು ಮಾಡಿ ನೋಡಿ, ನಿಮಗೆ ಅನುಭವ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತೇಳಿ. ನನಗಂತೂ ಈ ಒಂದು ರೂಟಲ್ಲಿ ಎಷ್ಟು ಸಾರಿ ಟ್ರಾವೆಲ್ ಮಾಡಿದ್ರು ಬೇಜಾರೇ ಆಗಲ್ಲ. ಯಾಕಂದರೆ ನಲ್ಲಮಲ್ಲ ಫಾರೆಸ್ಟ್ ಒಳಗಡೆ ಒಂದು ಟ್ರೈನ್ ಜರ್ನಿ ಮಾಡೋದು ಎಷ್ಟು ಸೂಪರಾಗಿರುತ್ತೆ. ಅದ್ರ ಜೊತೆಗೆ ನಾವು ಮಾರ್ಕಾಪುರಂ ರೋಡಿಗೆ ರೀಚ್ ಆದಮೇಲೆ ಶ್ರೀಶೈಲಂಗೆ ಹೋಗೋವರೆಗೂ ನಮ್ಮ ಮನಸ್ಸಲ್ಲಿ ಒಂಥರ ಯಾವಾಗ ನಾವು ದೇವ್ರು ನೋಡ್ತೀವಿ ಯಾವಾಗಿಲ್ಲ ಅನ್ನೋ ಒಂದು ಕುತೂಹಲ ಇರುತ್ತೆ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಆಗಿರುತ್ತೆ. ಆ ಮಲೈನ ನಂಬಿದ ಭಕ್ತರಿಗೆ ಮಾತ್ರ ಗೊತ್ತಾಗೋದು ಏನು ಮಲೈನ ಮಹಿಮೆ ಅನ್ನೋದು. ಈ ವಿಡಿಯೋ ಮೂಲಕ ಮಲ್ಲಯ್ಯನ ಒಂದು ಭಕ್ತರಿಗೆಲ್ಲ ನಾನು ಹೇಳೋದೊಂದೇ. ಸೊ ನೀವು ಮಾರ್ಕಾಪುರಂ ರೋಡಲ್ಲಿ ಏನಕ್ಕೆ ಕಾಯಬೇಕು ಬಿಡು 4:15ವರೆಗೂ ಅಂಥೇಳಿ. ನರಸಾಪುರದಿಂದ ಹುಬ್ಳಿಗೆ ಹೋಗೋ ಅಮರಾವತಿ ಎಕ್ಸ್ಪ್ರೆಸ್ಸಿಗೆ ಹೋಗ್ಬಿಡ್ತೀರ ಎಷ್ಟೇ ಇದ್ರೂ ಟ್ರೈನು. ಸೊ ಈ ಟ್ರೈನ್ನ ಒಂದು ಸಾರಿ ಜರ್ನಿ ಮಾಡಿ, ನೈಟೆಲ್ಲ ಎಲ್ಲೋ ಒಂದು ಕಡೆ ನಿದ್ದೆಗೆಟ್ಟು ಸ್ಟೇ ಮಾಡಿದರೂ ಚಿಂತೆ ಇಲ್ಲ. ಈ ಟ್ರೈನ್ ಜರ್ನಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸೂಪರಾಗಿರುತ್ತೆ ಅಂಥೇಳಿ. ಆರಾಮಾಗಿ ಆಮೇಲೆ ಈ ಟ್ರೈನಲ್ಲಿ ನಿದ್ದೆ ಮಾಡ್ಕೊಂಡು ಹೋಗ್ಬೋದು ಸ್ಲೀಪರಲ್ಲಿ. ನೋಡಿ ಬರೀ 60 ರೂಪಾಯಿಗೆ ನಾನು ಸ್ಲೀಪರಲ್ಲಿ ಜರ್ನಿ ಮಾಡ್ತಾ ಇರೋದು ಈ ಟ್ರೈನ್ ಜರ್ನಿನ. ನೀವು ಫ್ಯಾಮ್ಲಿ ಅಥವಾ ನಿಮ್ಮ ಒಂದು ಚಿಕ್ಕ ಮಕ್ಕಳು ಯಾರಾದರೂ ದೊಡ್ಡವರು ಹಿರಿಯರು ಬಂದಿದ್ರೆ ಫುಲ್ ಗಲಾಟೆ ಇರೋ ಟ್ರೈನಲ್ಲಿ ಹೋಗೋ ಬದಲಾಗಿ ಈ ಟ್ರೈನಲ್ಲಿ ಹೋಗ್ಬೋದು ಆರಾಮಾಗಿ. ಯಾಕಂದರೆ ಎಲ್ಲ ಸೀಟ್ಗಳು ಖಾಲಿಯಾಗಿರುತ್ತೆ, ಯಾವುದೇ ಕಿಟಿ ಇರಲ್ಲ. ಸೊ ಸ್ಲೀಪರಲ್ಲೆಲ್ಲ ಫುಲ್ ಖಾಲಿಯಾಗಿರುತ್ತೆ. ನೀವು ಮಲ್ಕೊಳ್ಳೋಕ್ಕೆ ಡಾರ್ಮೆಂಟ್ರಿ ವ್ಯವಸ್ಥೆ ಕೂಡ ಇರುತ್ತೆ ಬಸ್ ಸ್ಟಾಪಲ್ಲಿ ಅಥವಾ ರೈಲ್ವೆ ಸ್ಟೇಷನಲ್ಲಿ. ಇನ್ನೂ ರಿನೋವೇಷನ್ ಮಾಡ್ತಾ ಇದ್ದಾರೆ. ಸೊ ಉಳ್ಕೊಳ್ಳೋಕ್ಕೆ ಆದಷ್ಟು ಬೇಗ ರೈಲ್ವೆ ಸ್ಟೇಷನಲ್ಲಿ ಕೂಡ ನಡೆಯುತ್ತೆ. ನಮಗೆ ಬಂದೇ ಬಿಡ್ತು ಫಸ್ಟ್ ಟನಲ್ಲು. ಇದೇ ಲಾಂಗೆಸ್ಟ್ ದೊಡ್ಡ ಟನಲ್ ಆಗಿದೆ. ಎಷ್ಟು ಚೆನ್ನಾಗಿರುತ್ತೆ ಈ ಜರ್ನಿಯಲ್ಲಿ ಹೋಗ್ತಾ ಇದ್ರೆ ನೋಡಿ. ಕಾಣಿಸ್ತಾ ಇದೆ ಅಲ್ವಾ ಟನಲು. ಬಟ್ ವಿಡಿಯೋದಲ್ಲಿ ಅಷ್ಟೊಂದು ಖುಷಿ ಆಗಲ್ಲ. ನೀವು ರಿಯಲ್ ಆಗಿ ಬಂದು ಈ ಟ್ರೈನ್ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡಿದಾಗೆ ನಿಮಗೆ ಖುಷಿ ಸಿಗೋದು. ಟನಲ್ ಒಳಗಡೆ ಹೋಗಿದ ತಕ್ಷಣ ನಿಮ್ಮ ಫ್ಯಾಮ್ಲಿ ಜೊತೆ ನೀವೆಲ್ಲರೂ ಅಂತ ಚೀರಿದ ತಕ್ಷಣ ಒಂದು ಖುಷಿ ಆಗುತ್ತೆ. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ ನೋಡಿ, ವರ್ಕ್ ಎಲ್ಲ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸೆಕೆಂಡ್ ಲೈನ್ ಕೂಡ ಆಗಿಬಿಟ್ರೆ ಟ್ರಾಫಿಕ್ ಕೂಡ ಕಡಿಮೆ ಆಗುತ್ತೆ. ಸೊ ಯಾವುದೇ ಟ್ರೈನು ನಿಲ್ಲಲ್ಲ, ಹೆವಿ ಸ್ಪೀಡಲ್ಲಿ ಹೋಗ್ಬೋದು ಆರಾಮಾಗಿ. ನಲ್ಲಮಲ್ಲ ಫಾರೆಸ್ಟ್ ಅನ್ನೋದು ಕೇವಲ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇಲ್ಲ, ಟೋಟಲ್ ಆಗಿ 28 ಕಿಲೋಮೀಟ್ರ್ ದಟ್ಟ ಅರಣ್ಯವನ್ನು ಹೊಂದಿದೆ.
ಸ್ಟಾರ್ಟಿಂಗಲ್ಲಿ 1887ರಲ್ಲಿ ಬ್ರಿಟಿಷರ ಆಳ್ವಿಕೆ ಸಮಯದಲ್ಲಿ ಮೀಟರ್ ಗೇಜಲ್ಲಿ ಈ ರೈಲ್ವೆ ಟ್ರ್ಯಾಕ್ ನಡೀತಾ ಇತ್ತು. ಬಟ್ ಈಗ 1990ನಲ್ಲಿ ಏನಾಗಿದೆ, ಬ್ರಾಡ್ ಗೇಜ್ಗೆ ಚೇಂಜ್ ಮಾಡಲಾಗಿದೆ. ಆವಾಗಿಂದ ಬ್ರಾಡ್ ಗೇಜಲ್ಲಿ ಈ ಒಂದು ರೈಲ್ವೆ ಟ್ರ್ಯಾಕು ಸಂಚರಿಸ್ತಾ ಇದೆ ಟ್ರೈನ್ಗಳೆಲ್ಲ. ಇದೇ ಒಂದು ರೂಟಲ್ಲಿ ಕನ್ನಡ ಓಲ್ಡ್ ಮೂವಿ ಇಲ್ಲಿ ಚಿತ್ರೀಕರಣ ಆಗಿದೆ. ಅದು ಯಾವ ಮೂವಿ ಅಂತ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಮ್ಮ ಟ್ರೈನ್ ಯಾಕೆ ಸ್ಲೋ ಆಯಿತು ಅಂದ್ಕೊಂಡೆ. ಇಲ್ಲಿ ಯಾವುದೇ ರೀತಿ ಸ್ಟಾಪ್ ಇಲ್ಲ. ಚಲಮವನ್ ರೈಲ್ವೆ ಸ್ಟೇಷನಲ್ಲಿ ಆಪೋಸಿಟಲ್ಲಿ ನಮಗೆ ಕ್ರಾಸಿಂಗ್ ಆಗೋಕ್ಕೆ ಬರ್ತಾ ಇದೆ. ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಂದರೆ ಹುಬ್ಳಿಯಿಂದ ಡೈರೆಕ್ಟಾಗಿ ಮಾರ್ಕಾಪುರಂ ರೋಡಿಗೆ ಹೋಗೋಕ್ಕೆ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ನೈಟಲ್ಲಿ ಕೂತ್ಕೊಂಡ್ರೆ ಮಾರ್ನಿಂಗಿಗೆಲ್ಲ ನಾವು ಅಲ್ಲಿಗೆ ರೀಚ್ ಆಗ್ತೀವಿ ಮಾರ್ಕಾಪುರಂ ರೋಡ್ಗೆ. ಅಲ್ಲಿಂದ ನಾವು ಶ್ರೀಶೈಲಂಗೆ ಆರಾಮಾಗಿ ರೀಚ್ ಆಗ್ಬೋದು. ಪ್ರತಿದಿನ ರಾತ್ರಿ 7:15ಗೆ ಹುಬ್ಳಿನ ಬಿಟ್ಟರೆ ಮಾರ್ನಿಂಗ್ 6:50ಕ್ಕೆಲ್ಲ ಮಾರ್ಕಾಪುರಂ ರೋಡಿಗೆ ಬಂದು ರೀಚ್ ಆಗುತ್ತೆ. ಆರಾಮಾಗಿ ಜರ್ನಿ ಮಾಡ್ಬೋದು. ಹುಬ್ಳಿಯಲ್ಲೇ ಸ್ಟಾರ್ಟ್ ಆಗೋದಕ್ಕೋಸ್ಕರ ಹುಬ್ಳಿಯಿಂದ ಈ ಜರ್ನಿನ ಮಾಡಿ ನನ್ನ ಒಂದು ಹಿಂದಿನ ವೀಡಿಯೋದಲ್ಲಿ ಈ ಒಂದು ಟ್ರೈನ್ ಜರ್ನಿನ ಮಾಡಿದ್ದೀನಿ. ಯಾರ್ಯಾರು ನೋಡಿದ್ದೀರಾ, ಹೇಗಿತ್ತು ಹೇಗಿಲ್ಲ ಕಾಮೆಂಟ್ ಮೂಲಕ ತಿಳಿಸಿ. ನೋಡಿಲ್ಲ ಅಂದರೆ ನನ್ನ ಒಂದು ಚಾನಲಲ್ಲಿ ಹೋಗಿ ಒಂದು ಸಾರಿ ಚೆಕ್ ಮಾಡಿ. ವಿಡಿಯೋ ಮಾತ್ರ ಸೂಪರ್ ಆಗಿದೆ, ಜರ್ನಿ ವಿಡಿಯೋ. ಇಷ್ಟೊತ್ತು ನಮ್ಮ ಗಾಡಿಗೋಸ್ಕರ ಈ ಗಾಡಿ ವೇಟ್ ಮಾಡ್ತಾ ಇತ್ತು. ಸೊ ನಾವೀಗ ಬಂದಿದ ತಕ್ಷಣ ಅದಕ್ಕೂ ಕೂಡ ಸ್ಲೋ ಆಗಿ ಮೂವ್ ಆಗ್ತಾ ಇದೆ, ಡಿಪಾರ್ಚರ್ ಆಗ್ತಾ ಇದೆ. ಆದರೆ ನಮಗೆ ಮಾತ್ರ ಸಿಗ್ನಲ್ ಇಲ್ಲ. ಯಾಕಂದರೆ ಅಪೋಸಿಟ್ ಇನ್ನೊಂದು ಟ್ರೈನ್ ಕ್ರಾಸಿಂಗ್ ಆಗೋದಿದೆ. ಸೊ ಆ ಟ್ರೈನ್ ಬರೋವರೆಗೂ ನಾವು ಇಲ್ಲಿ ಸ್ಟಾಪ್ ಆಗಿರಲೇಬೇಕು. ಸೊ ಈ ಟ್ರೈನ್ಗೆ ಸಿಗ್ನಲ್ ಬಂದೇ ಬಿಡ್ತು, ಹೊರಡ್ತಾ ಇದೆ. ಈಗ ನೆಕ್ಸ್ಟ್ ಯಾವ ಟ್ರೈನ್ ಕ್ರಾಸಿಂಗ್ ಆಗ್ತಾ ಇದೆ ನೋಡೋಣ ಬನ್ನಿ. ಜನರಲ್ ನೋಡಿ ಆ ಗಾಡಿ ಎಷ್ಟೊಂದು ಫುಲ್ ಆಗಿದೆ ಅಂತೇಳಿ ಡೋರ್ ಹತ್ರ ಎಲ್ಲ ನಿಂತಿದ್ದಾರೆ ಜನ. ನೋಡಿ ಆಪೋಸಿಟಲ್ಲಿ ಮತ್ತೊಂದು ಟ್ರೈನ್ ಬ್ಯಾಕ್ ಟು ಬ್ಯಾಕ್ ಕ್ರಾಸಿಂಗ್ ಆಗೋಕ್ಕೆ ಬರ್ತಾ ಇದೆ. ಕಾಚಿಗೂಡೆಯಿಂದ ಗುಂಟೂರಿಗೆ ಹೋಗೋ ಗುಂಟೂರು ಎಕ್ಸ್ಪ್ರೆಸ್ ಗಾಡಿ. ನಮಗೂ ಸಿಗ್ನಲ್ ಇಲ್ಲ, ಈ ಗುಂಟೂರು ಎಕ್ಸ್ಪ್ರೆಸ್ಸಿಗೂ ಈಗ ಮುಂದ್ಗಡೆ ಸಿಗ್ನಲ್ ಇಲ್ಲ. ಸೊ ಎರಡು ಗಾಡಿಯಲ್ಲಿ ಮೊದಲು ಯಾವ ಸಿಗ್ನಲ್ ಬರುತ್ತೆ ಅಂತ ನೋಡೋಣ, ವೇಟ್ ಮಾಡಿ. ನಮಗೆ ಮೊದಲು ಸಿಗ್ನಲ್ ಕೊಟ್ಟಿರೋದು ಚೇಲಂ ರೈಲ್ವೆ ಸ್ಟೇಷನಿಂದ ಹೊರಡ್ತಾ ಇದ್ವಿ. ಇಲ್ಲಿ ಸ್ಟಾಪ್ ಇರಲಿಲ್ಲ, ಅಪೋಸಿಟಲ್ಲಿ ಕ್ರಾಸಿಂಗ್ ಆಗೋದಕ್ಕೋಸ್ಕರ ಇಲ್ಲಿ ಸ್ಟಾಪ್ ಕೊಟ್ಟಿರೋದು. ಇಲ್ಲಾಂದರೆ ಸ್ಕಿಪ್ ಮಾಡ್ತಾ ಇದ್ವಿ ಹೆವಿ ಸ್ಪೀಡಲ್ಲಿ. ಸೊ ನಾವು ಹೊರಡ್ತಾ ಇದ್ದೀವಿ. ಆ ಟ್ರೈನ್ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಇಲ್ಲಿ ಒಂದು ಟ್ರೈನ ಬಿಟ್ಟು ಒಂದು ಟ್ರೈನ ಸ್ಟಾಪ್ ಕೊಡ್ತಾರೆ ಅಂದರೆ ಇದು ಕಾಡಿನ ಮಧ್ಯದಲ್ಲಿ ಹೋಗೋ ಒಂದು ರೂಟ್ ಆಗಿರೋದಕ್ಕೋಸ್ಕರ. ಇಲ್ಲಿ ಇನ್ನೂ ಸೆಕೆಂಡ್ ಗೇಟ್ ಆಗಿಲ್ಲ. ಸೊ ಸಿಂಗಲ್ ಗೇಟ್ ಆಗಿರೋದಕ್ಕೋಸ್ಕರ ಒಂದು ಟ್ರೈನ್ ಆದಮೇಲೆ ಇನ್ನೊಂದು ಟ್ರೈನ್ ಹೋಗಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಗಾಡಿ ನಿಲ್ಲಿಸಿದ್ದಾರೆ. ಈಗ ನಮಗೆ ಸಿಗ್ನಲ್ ಕೊಟ್ಟಿರೋದೆ, ನಾವು ಹೊರಟ ಮೇಲೆ ಅದು ಹೊರಡುತ್ತೆ. ಆಮೇಲೆ ಸಿಗ್ನಲ್ ಕ್ಲಿಯರ್ ಆದಮೇಲೆ ನಮ್ಮ ಗಾಡಿ ಇನ್ನೂ ICF ಕೋಚಿಂದ ರನ್ ಆಗ್ತಾ ಇದೆ. ಸೊ ನೇಚರ್ ಮಧ್ಯದಲ್ಲಿ ಯಾವ ಥರ ಹೋಗ್ತಾ ಇದ್ದೀವಿ ನೋಡಿ, ಸುಂದರವಾಗಿ ಕಾಣಿಸ್ತಿದೆ ನೇಚರು. ನಮ್ಮ ಗಾಡಿಗೆ 3 ರೇಕ್ ಶೇರಿಂಗ್ ಇರೋದು. ಇವಾಗ ನಾವು ಹೋಗ್ತಾ ಇರೋದು ಒಂದಾದರೆ, ಅಂದರೆ ಮಾರ್ಕಾಪುರಂ ರೋಡ್ ಟು ಗುಂತಕಲ್ಲಿಗೆ ಹೋಗೋ ಪ್ಯಾಸೆಂಜರ್ ಒಂದಾದರೆ, ತಿರುಪತಿಯಿಂದ ಗುಂತಕಲ್ಲಿಗೆ ಬರೋ ಪ್ಯಾಸೆಂಜರ್ ಒಂದು, ಮತ್ತೊಂದು ಕದ್ರಿದೇವನಪಲ್ಲಿಯಿಂದ ತಿರುಪತಿಗೆ ಹೋಗೋ ಪ್ಯಾಸೆಂಜರು. ಬಟ್ ಕದ್ರಿದೇವನಪಲ್ಲಿ ತಿರುಪತಿಯಿಂದ ಹೋಗೋ ಪ್ಯಾಸೆಂಜರಿಗೆ ಮಾತ್ರ ಬುಕ್ಕಿಂಗ್ ಮಾಡ್ಕೊಳ್ಳೋದಿರುತ್ತೆ. ಬಟ್ ಈ 2 ರೂಟಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋ ವ್ಯವಸ್ಥೆ ಇರಲ್ಲ. 3 ರೇಕ್ ಶೇರಿಂಗ್ ಇರೋದು. ಇನ್ನೊಂದು ಟನಲ್ ಬಂದೇ ಬಿಟ್ಟು ನೋಡಿ, ಇದು ಸ್ವಲ್ಪ ಚಿಕ್ಕದಾಗಿದೆ ಟನಲ್ಲು, ಆದ್ರೂ ತುಂಬ ಸೂಪರ್ ಆಗಿರುತ್ತೆ ಬಂದರೆ ಈ ಒಂದು ಜರ್ನಿ. ನಾವು ಇನ್ನೇನು ಗಾಜುಲಪಲ್ಲಿ ಸ್ಟೇಷನ್ ಹತ್ತತ್ರ ಇದ್ದೀವಿ. ನೋಡೋಣ ಇನ್ನು ಎಷ್ಟೊತ್ತಿಗೆಲ್ಲ ರೀಚ್ ಆಗ್ತೀವಿ ಅಂತ ಅಲ್ಲಿಗೆ. ಇಲ್ಲೆಲ್ಲ ವರ್ಕ್ ನಡೀತಾ ಇರೋದು ಸೆಕೆಂಡ್ ಗೇಟ್ಗೋಸ್ಕರ. ನೋಡಿ ಯಾವ ಟ್ರೈನ್ಗೋಸ್ಕರ ನಿಲ್ಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ರೂಟಲ್ಲಿ ಎಷ್ಟೇ ಕಷ್ಟ ಆದರೂ ಇನ್ನೊಂದು ಟ್ರ್ಯಾಕ್ನ ಹಾಕ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಈ ರೂಟ್ ಆದರೆ ತುಂಬ ಅನುಕೂಲ ಆಗುತ್ತೆ. ಈಗ ನಾವು ವೇಟ್ ಮಾಡೋ ನೆಸೆಸರಿನೇ ಇರಲ್ಲ. ಸೊ ಆದಷ್ಟು ಬೇಗ ಆಗಲಿ ಅಂತ ನಾನು ಅನ್ಕೋತಾ ಇದ್ದೀನಿ. ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಮೋಡ ಕವಿದ ವಾತಾವರಣ ಇದೆ, ಮಳೆ ಬರೋ ಸಾಧ್ಯತೆ ಇದೆ. ನಿನ್ನೆ ರಾತ್ರಿ ಅಂತೂ ಹೆವಿ ಸೆಕೆ ಆಯಿತು. ಎಷ್ಟು ಕುದಿ ಅಂದರೆ ನಮ್ಮ ಕಡೆ ಎಲ್ಲ ಜಾಸ್ತಿ ಸೆಕೆಗೆ ಕುದಿ ಅಂತೀವಿ. ಸೊ ಎಷ್ಟು ಇದಾಯಿತು, ರೈಲ್ವೆ ಸ್ಟೇಷನ್ ಕುತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಸೊ ಮಳೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ನಿಮ್ಮ ಕಡೆ ಮಳೆ ಬರ್ತಾ ಇದೆ ಇಲ್ವಾ? ಅಲ್ಲೊಂದು ಸ್ವಲ್ಪ 4 ಹನಿ ಬರುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಜೋರಾಗಿ ಬರ್ತಾನೆ ಇಲ್ಲ ಮಳೆ ಕೂಡ. ತುಂಬ ಸೆಕೆ ಆಗ್ತಿದೆ. ಮಳೆ ಬಂದರೆ ಸ್ವಲ್ಪ ಕ್ಲೈಮೇಟ್ ಎಲ್ಲ ತಣ್ಣಗಾಗುತ್ತೆ, ಭೂಮಿ ಕೂಡ ತಣ್ಣಗಾಗುತ್ತೆ. ಸೊ ಬೆಳೆ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ರೈತರಿಗೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು,
ಈ ಗ್ರೀನು ಇನ್ನೂ ಗ್ರೀನ್ ಆಗುತ್ತೆ ಮಳೆ ಬಂದರೆ ಅಲ್ವಾ. ಇಲ್ಲಿ ಹೊಸದಾಗಿ ರೈಲ್ವೆ ಸ್ಟೇಷನ್ ಆಗ್ತಾ ಇದೆ. ಮಹಾನಂದಿಗೆ ಹೋಗೋರಿಗೆ ಹೊಸದಾಗಿ ರೈಲ್ವೆ ಸ್ಟೇಷನ್ನ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಈ ರೈಲ್ವೆ ಸ್ಟೇಷನ್ ಹೆಸರು ನಂದಿಪಲ್ಲಿ ಅಂತೇಳಿ. ಇಲ್ಲಿಂದ ಆಟೋ ಅವೈಲಬಲ್ ಕೂಡ ಇರುತ್ತೆ. ಸೊ ಆದಷ್ಟು ಬೇಗ ಈ ರೈಲ್ವೆ ಸ್ಟೇಷನ್ ಆದರೆ ಬರೀ ಇಲ್ಲಿಂದ 6 ಕಿಲೋಮೀಟರ್ ಮಾತ್ರ ಇರೋದು ಮಹಾನಂದಿಗೆ ಹೋಗೋರಿಗೆ. ಸೊ ಇದು ಬೇಗ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ನನ್ನಂಥ ಟ್ರೈನ್ ಫ್ಯಾನ್ಸ್ಗೆ, ಟ್ರೈನಲ್ಲಿ ಟ್ರಾವೆಲ್ ಮಾಡಿಕೊಂಡು ಈ ಥರ ಎಲ್ಲ ದೇವಸ್ಥಾನ ನೋಡೋರಿಗೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಒಬ್ಬ ಬ್ರದರು ಕಾಮೆಂಟ್ ಮಾಡಿದರು, ಬಳ್ಳಾರಿಯಿಂದ ನಂದಿ ಹಾಲಕ್ಕೆ ಮಹಾನಂದಿಗೆ ಹೋಗೋಕ್ಕೆ ಮಾಡ್ಕೊಂಡು ಟ್ರೈನ್ ಜರ್ನಿ ಅಂತೇಳಿ. ಇಲ್ಲೇನಾದರೂ ಆದಷ್ಟು ಬೇಗ ರೈಲ್ವೆ ಸ್ಟೇಷನ್ ಆದರೆ ಇಲ್ಲಿಂದ 6 ಕಿಲೋಮೀಟ್ರ್ ಆಗುತ್ತೆ. ಸೊ ಟ್ರೈನಲ್ಲೇ ಆರಾಮಾಗಿ ಬಂದು ಇಲ್ಲಿಂದ 6 ಕಿಲೋಮೀಟ್ರ್ ಜರ್ನಿನ ಮಾಡ್ಬೋದು. ಈಗ ಅಂದರೆ ನಂದಿ ಹಾಲದಿಂದ ಹೋಗಬೇಕಾಗುತ್ತೆ ಬಸ್ಸಿಗೆ. ಸೊ ಅದಕ್ಕೆ ಇಲ್ಲಿ ರೈಲ್ವೆ ಸ್ಟೇಷನ್ ಆಗಿದ ತಕ್ಷಣ ಆ ಟ್ರೈನ್ ಜರ್ನಿನ ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ. ನಂದಿ ಹಾಲ ಹತ್ತತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಮನೆಗಳೆಲ್ಲ ಸ್ಟಾರ್ಟ್ ಆದವು ಆಲ್ರೆಡಿ. ಔಟ್ರಲ್ಲಿ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ನಮಗೆ ಬರೋದೇ ನಂದಿ ಹಾಲ ಸ್ಟಾಪು. ನೋಡಿ, ಇಲ್ಲಿ ಕೃಷ್ಣರಾಜಪುರಂ ಲೋಕೋ ಸೈಡ್ ವ್ಯಾಗ್ನೈನ್ ನಿಂತಿದೆ ನಮ್ಮ ಕೃಷ್ಣರಾಜಪುರಮ್ದು. ನಾವೀಗ ಬಂದು ರೀಚ್ ಆಗೇ ಬಿಟ್ವಿ ನೋಡಿ ನಂದಿ ಹಾಲ ಜಂಕ್ಷನ್ಗೆ, ಪ್ಲಾಟ್ಫಾರ್ಮ್ ನಂಬರ್ 1ಗೆ. 7:20ಕ್ಕೆ ಬರಬೇಕಿತ್ತು, ಆದರೆ ಬಿಫೋರ್ ಟೈಮಿಂಗಿಗೆ ಬಂದಿದ್ದೀವಿ. 7:10 ಆಗಿದೆ ಈಗ ಬೆಳಿಗ್ಗೆ. ಸೊ ಇಲ್ಲಿ 5 ನಿಮಿಷ ಸ್ಟಾಪ್ ಇರುತ್ತೆ. ನಮಗೆ ಜಾಸ್ತಿನೇ ಸಿಗುತ್ತೆ, ಯಾಕಂದರೆ ಬಿಫೋರ್ ಟೈಮ್ಗೆ ಬಂದಿರೋದ್ರಿಂದ. ಇಲ್ಲಿಗೆ 113 ಕಿಲೋಮೀಟರ್ ನಾವು ಜರ್ನಿ ಮಾಡಿದ್ದೀವಿ. ಇಲ್ಲಿಂದ ಹೊರಡ್ತಾ ಇದ್ದೀವಿ, ಸಿಗ್ನಲ್ ಕೊಟ್ಟೇ ಬಿಟ್ಟರು. ನೆಕ್ಸ್ಟು ಸ್ಟಾಪೇ ನಮಗೆ ಪಣ್ಯಂ. ನಂದಿ ಹಾಲದಿಂದ ನೀವು ಮಹಾನಂದಿಗೆ ಹೋಗೋರಿದ್ರೆ ಇಲ್ಲಿನೇ ಇಳ್ಕೊಬೋದು. ಇಲ್ಲಿಂದ ಬಸ್ಗಳು ಸಿಗುತ್ತೆ. ಸೊ ಅಲ್ಲಿ ಇನ್ನೊಂದು ರೈಲ್ವೆ ಸ್ಟೇಷನ್ ಆಗ್ತಾ ಇದೆ ಅಂದಲ್ಲ, ಅಲ್ಲಿ ರೈಲ್ವೆ ಸ್ಟೇಷನ್ ಆದರೆ ತುಂಬ ಹತ್ರ ಆಗುತ್ತೆ ನಂದಿ ಹಾಲು ಮಹಾನಂದಿಗೆ ಹೋಗೋಕ್ಕೆ. ಇಲ್ಲಿಗೆ ಬರೋ ಅವಶ್ಯಕತೆನೇ ಇರಲ್ಲ. ನೋಡಿ, ಈಗ ತಾನೇ ನಂದಿ ಹಾಲ ಬಿಟ್ವಿ. ಅಪೋಸಿಟಲ್ಲಿ ಆಲ್ರೆಡಿ ಗೂಡ್ಸ್ ಬಂದು ನಿಂತಿದೆ ಕ್ರಾಸಿಂಗ್ ಮಾಡೋದಕ್ಕೆ. ಸೊ ನಾನು ಗೂಡ್ಸ್ ಅನ್ಕೋಬಿಟ್ಟೆ. ನೋಡಿ, ಇದು ಯಾವ ಗೂಡ್ಸ್ ಅಂತೇಳಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ಅನಿಸುತ್ತೆ ಇದು ಗೂಡ್ಸ್ ರೂಟ್ ಅಂತಲೇ ಫೇಮಸ್ ಆಗ್ಬೋದು ಅನಿಸುತ್ತೆ ಮುಂದೊಂದು ದಿನದಲ್ಲಿ. ಹೆವಿ ಗೂಡ್ಸ್ ಬರುತ್ತೆ ಅಪೋಸಿಟಲ್ಲಿ. ನಾವೀಗ ಬಂದು ರೀಚ್ ಆಗಿರೋದು ಪಣ್ಯಂ ರೈಲ್ವೆ ಸ್ಟೇಷನ್ಗೆ. 7:42ಕ್ಕೆ ಬರಬೇಕಿತ್ತು, ಇಲ್ಲಿ 7:49ಕ್ಕೆ ಬಂದಿದ್ದೀವಿ. ಇಲ್ಲಿ 2 ನಿಮಿಷ ಸ್ಟಾಪ್ ಇರುತ್ತೆ ನಮಗೆ ಅಷ್ಟೇ. ಸೊ ಇಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದು ರೀಚ್ ಆಗಿದ್ದು. ಇಲ್ಲಿಂದ ನಮಗೆ ಸಿಗ್ನಲ್ ಬಂದೇ ಬಿಡ್ತು, ಹೊರಡ್ತಾ ಇದ್ದೀವಿ ಇಲ್ಲಿಂದ. ನೆಕ್ಸ್ಟ್ ಸ್ಟಾಪ್ ನಮಗೆ ಬೇತಂ ಚೇರ್ಲಾ, ಅದಾದಮೇಲೆ ರಂಗಾಪುರಂ ಬರುತ್ತೆ. ಆಮೇಲೆ ಡೋನ್ ಜಂಕ್ಷನ್ಗೆ ಹೋಗ್ತೀವಿ. ನೋಡಿ, ಈ ಕಡೆ ಎಲ್ಲ ಭತ್ತನೆಲ್ಲ ಬೆಳೀತಾ ಇದ್ದಾರೆ. ಸೊ ಗದ್ದೆ ಹಚ್ಚಿದ್ದಾರೆ. ನಮ್ಮ ಗಾಡಿ ಹಾಂಕಿಂಗ್ ಹೊಡಿತಾ ನೋಡಿ ಯಾವ ಥರ ಕರು ಹೊಡೆಯೋದು ಕಾಣಿಸ್ತಾ ಇದೆ ಅಂತೇಳಿ. ಅಲ್ಲೆಲ್ಲ ವರ್ಕರ್ಸ್ ಇರೋದಕ್ಕೋಸ್ಕರನೇ ಅವ್ರಿಗೆ ಗೊತ್ತಾಗಲಿ ಅಂತ ಹಾಂಕಿಂಗ್ ಹೊಡಿತಾ ಇರೋದು ಅನಿಸುತ್ತೆ. ಯಾಕಂದರೆ ಅವರು ವರ್ಕ್ ಮಾಡಿಕೊಂಡು ಬ್ಯುಸಿಯಾಗಿರ್ತಾರೆ. ಸೊ ಹಾಂಕಿಂಗ್ ಹೊಡಿಯೋದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ ಟ್ರೈನ್ ಬರ್ತಾ ಇದೆ ಅಂತ. ಇಲ್ಲಿ ಕೆಲಸ ಮಾಡೋರು ನೋಡಿದರೆ ನಿಜ ನನಗೆ ನಮ್ಮಪ್ಪನೇ ನೆನಪಾಯಿತು. ಸೊ ಯಾಕಂದರೆ ನಮ್ಮ ತಂದೆ ತಾಯಿ ಕೂಡ ಇದೇ ಥರ ಕಷ್ಟಪಡ್ತಾ ಇರ್ತಾರಲ್ವ ಎಲ್ಲೋ ಒಂದು ಕೆಲಸದಲ್ಲಿ. ಸೊ ಅವ್ರಿಗೋಸ್ಕರ ನಾವೇನೋ ಒಂದು ಮಾಡಲೇಬೇಕು ಸಾಯೋಷ್ಟರೊಳಗಡೆ. ಗೂಡ್ಸ್ ಪಕ್ಕ ಆ ಕಡೆ ಹೋಗ್ತಾ ಇರೋ ಒಂದು ಗಾಡಿ ಗುಂಟೂರು ಎಕ್ಸ್ಪ್ರೆಸ್ ಡೋನಿಂದ ಹೋಗ್ತಾ ಇದೆ ಗುಂಟೂರಿಗೆ. ಸೊ ಮಧ್ಯದಲ್ಲಿ ನಮಗೆ ಗೂಡ್ಸ್ ಅಡ್ಡ ಬಂದ್ಬಿಡ್ತು. ಇಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಕಾಣಿಸ್ತಾ ಇದೆ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಈ ರೂಟಲ್ಲಿ ಯಾರಾದರೂ ಇದ್ದರೆ ವಿಡಿಯೋ ನೋಡ್ತಾ ಇದ್ದರೆ. ರೈಲ್ವೆ ಟ್ರ್ಯಾಕ್ ಪಕ್ಕನೇ ಎಷ್ಟು ಚಿಕ್ಕದಾಗಿ ಮನೆ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ನೋಡಿ. ಇಲ್ಲೆಲ್ಲ ಇದು ಯಾವ ಊರಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನಿಮ್ಗೇನಾದರೂ. ಸೊ ಫ್ಯಾಕ್ಟ್ರಿ ಇರೋದಕ್ಕೋಸ್ಕರ ತುಂಬ ಅನುಕೂಲ ಆಗುತ್ತೆ ಅನಿಸುತ್ತೆ ಜನರಿಗೆಲ್ಲ. ಇದು ಯಾವ ಫ್ಯಾಕ್ಟ್ರಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ನಾವೀಗ ಬಂದು ರೀಚ್ ಆಗಿರೋದು ಬೇತಂ ಚೇರ್ಲಾಗೆ. ಇಲ್ಲಿಗೆ 8 ಗಂಟೆ 8 ನಿಮಿಷಕ್ಕೆ ಬರಬೇಕಿತ್ತು. ಈಗ 8:19 ಆಗಿದೆ. ಸೊ ಇಲ್ಲಿ 2 ಮಿನಿಟ್ಸ್ ಸ್ಟಾಪ್ ಇರುತ್ತೆ ನಮಗೆ. ಸಿಗ್ನಲ್ ನೋಡಿ ಕೊಟ್ಟೇ ಬಿಟ್ರು ನಮಗೆ. ಇಲ್ಲಿಂದ ಡಿಪಾರ್ಚರ್ ಆಗಿ ಹೋಗ್ತಾ ಇದ್ದೀವಿ. ಈ ಊರಲ್ಲಿ ಬಂಡೆಗಳು ಜಾಸ್ತಿ ಅಂತೆ, ನಿಜಾನಾ? ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೊ ನಾನು ಕೇಳ್ಪಟ್ಟೆ ಬಂಡೆ ಜಾಸ್ತಿ ಅಂತ. ಇಲ್ಲಿ ನೋಡಿ ಎಷ್ಟೊಂದು ಬಂಡೆಗಳು ಕಾಣಿಸ್ತಾ ಇದ್ದಾವೆ. ಬಂಡೆಗಳನ್ನ ಕಟ್ಕೊಂಡು ಫ್ಯಾಕ್ಟ್ರಿ ಇಲ್ಲಿ ಭಾಳಷ್ಟಿದ್ದಾವೆ. ಸೊ ನೋಡ್ಬೋದು ಅಲ್ಲಿ ದೂರದಲ್ಲಿ ಹೆವಿ ಬಂಡೆಗಳು ಕಾಣಿಸ್ತಾ ಇರೋದು. ನೋಡಿ ಎಲ್ಲಿ ಲೈನ್ಗೆ ಇಟ್ಟಿದ್ದಾರೆ ಬಂಡೆಗಳನ್ನೆಲ್ಲ. ಸೊ ಅದಕ್ಕೆ ಬಂಡೆಗಳ ಊರು ಅಂತಲೇ ಫೇಮಸ್ ಆಗಿದೆ.
ನೋಡಿ ಇಲ್ಲೂ ಕೂಡ ಒಂಥರ ಗೋಡನ್ ಥರ ಮಾಡಿದ್ದಾರೆ ಬಂಡೆಗಳನ್ನ ನಿರ್ಮಾಣ ಮಾಡೋದಕ್ಕೆ. ಅಲ್ಲಿ ನೋಡಿ ಎಷ್ಟೊಂದು ರೂಮ್ ಥರ ಇದ್ದಾವೆ, ಅಲ್ಲೆಲ್ಲ ಬಂಡೆಗಳ ಕಾಣಿಸ್ತಾ ಇದ್ದಾವೆ. ಸೊ ನಿಮ್ಮ ಮನೆ ಕಟ್ಸ್ಬೇಕಂದ್ರೆ ಬಂಡೆನ ಇಲ್ಲಿಂದನೇ ತಗೊಂಡೋಗಿ. ನಾವೀಗ ಬಂದು ರೀಚ್ ಆಗಿರೋದು ರಂಗಾಪುರಂಗೆ. ನೋಡಿ ಇಲ್ಲಿ 8:18ಕ್ಕೆ ಬರಬೇಕಿತ್ತು ಬೆಳಗಿನ ಜಾವ, ಈಗ 8:33 ಆಗಿದೆ. ಇಲ್ಲಿ ಕೂಡ 2 ಮಿನಿಟ್ಸ್ ಸ್ಟಾಪ್ ಇರುತ್ತೆ ನಮಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬಂದು ರೀಚ್ ಆಗಿದ್ದೀವಿ. ಸೊ ಇಲ್ಲಿ ನಮಗೆ ಸಿಗ್ನಲ್ ಬಂದೇ ಬಿಡ್ತು, ಹೊರಡ್ತಾ ಇದ್ದೀವಿ ಇಲ್ಲಿಂದ. ನಿಜವಾಗ್ಲೂ ಈ ಟ್ರೈನ್ ಜರ್ನಿ ತುಂಬ ವರ್ತ್ ಅನಿಸುತ್ತೆ. ನಾನು ಕೊಟ್ಟಿರೋದು ಬರೀ 60 ರೂಪಾಯಿ ಮಾತ್ರ, ಅಂದರೆ ಮಾರ್ಕಾಪುರಂ ರೋಡಿಂದ ಗುಂಟಕಲ್ವರೆಗೆ. ಗುಂಟಕಲ್ಲಿಂದ ಆ ಕಡೆ 15 ರೂಪಾಯಿ, ಟೋಟಲಾಗಿ 75 ರೂಪಾಯಿ ಜರ್ನಿ. ನಮಗೆ ಇವತ್ತು ಈ ಟ್ರೈನ್ದು ಕೋಚ್ ನೋಡೋದಾದರೆ 17 ಕೋಚ್ಗಳಿದ್ದಾವೆ. ಅದರಲ್ಲಿ ಮುಂದೆ ಒಂದು, ಹಿಂದ್ಗಡೆ ಒಂದು SLRD ಬಿಟ್ಟರೆ ಮಿಕ್ಕಿರೋ 15 ಕೋಚ್ಗಳು ಜನರಲ್ಲೇ ಆಗಿರುತ್ತೆ. ಅದೇ ರೀತಿ ನಮಗೆ ಸ್ಟಾಪ್ ನೋಡೋದಾದರೆ, ನಮ್ಮ ರೂಟ್ ನೋಡೋದಾದರೆ 16 ಸ್ಟಾಪ್ ಇದ್ದಾವೆ. ಅದರಲ್ಲಿ ನಾವು ಮಾರ್ಕಾಪುರಂ ರೋಡ್ ಬಿಟ್ಟ ಮೇಲೆ ವಯಾ ನಂದಿಯಾಲ್ ಜಂಕ್ಷನ್, ಡೋನ್ ಜಂಕ್ಷನ್ ಮೂಲಕ ಗುಂತ್ಕಲ್ ಜಂಕ್ಷನ್ಗೆ ರೀಚ್ ಆಗ್ತೀವಿ. ಸೊ ಇದು ನಮ್ಮ ರೂಟ್ ಆಗಿದೆ. ಈ ಟ್ರೈನು ರೀಸೆಂಟಾಗಿ ಲಾಂಚ್ ಆಗಿದೆ, ಅಂದರೆ ಒಂದು 4 ಮಂತ್ಸ್ ಆಗಿರ್ಬೋದು. 257 ಕಿಲೋಮೀಟ್ರಿಗೆ ಬರೀ 60 ರೂಪಾಯಿ ಮಾತ್ರ ಚಾರ್ಜ್ ಇರೋದು. ಸೊ ತುಂಬ ವರ್ತ್ ಅನಿಸುತ್ತೆ. ಎಲ್ಲ ಜನರಲ್ಲಿರೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಜನರಿಗೆ ಕೂಡ. ಈ ಟ್ರೈನ್ ಜರ್ನಿನ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಶ್ರೀಶೈಲಕ್ಕೆ ಬಂದವರಿಗೆ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ಶ್ರೀಶೈಲಿಂದ ಬಳ್ಳಾರಿಗೆ ಹೋಗೋರಿಗೆ ಮತ್ತು ಬಳ್ಳಾರಿಯಿಂದ ಶ್ರೀಶೈಲಿಗೆ ಬರೋರಿಗೆ. ಸೊ ಇದು ಗುಂತ್ಕಲ್ವರೆಗೆ ಹೋಗುತ್ತೆ. ಆ ಕಡೆಯಿಂದ ಬೇರೆ ಟ್ರೈನ್ ಜರ್ನಿ ಇದೆ, ಆಲ್ಟ್ರೇಟ್ ಟ್ರೈನು. ಸೊ ಆ ಟ್ರೈನ್ ಜರ್ನಿ ಬೇಕು ಅಂದ್ರಿಸುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನಾವೀಗ ಬಂದು ರೀಚ್ ಆಗಿರೋದು ಡೋನ್ ಜಂಕ್ಷನ್ಗೆ. ಇಲ್ಲಿಗೆ 8:45ಕ್ಕೆ ಬರಬೇಕಿತ್ತು, ಆದರೆ 9 ಗಂಟೆ 1 ನಿಮಿಷ ಆಗಿದೆ. ಇಲ್ಲಿ 2 ಮಿನಿಟ್ಸ್ ಮಾತ್ರ ಸ್ಟಾಪ್ ಇರುತ್ತೆ. ನಮಗೆ ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ. ಪ್ಲ್ಯಾಟ್ಫಾರ್ಮ್ 2ಗೆ ಬಂದಿದ್ದೀವಿ ನೋಡಿ ನಾವು. ಡೋನ್ನಲ್ಲೇ ಇಡ್ಲಿ, ವಡೆ, ದೋಸೆ ಮಾಡ್ತಾರೆ ನೋಡಿ, ತಗೊಳ್ಳಿ ಬೇಕಂದರೆ ತಿನ್ನೋಕ್ಕೆ, ನಾಷ್ಟಕ್ಕೆ. ಸೊ ಇಲ್ಲಿ ನಮಗೆ ಸಿಗ್ನಲ್ ಕೊಟ್ಟೇ ಬಿಟ್ಟು ಹೊರಡೋಣ ಬನ್ನಿ. ಡೋನ್ನಲ್ಲಿ ಇಡ್ಲಿ ತೊಗೊಂಡೆ, 1 ಪ್ಲೇಟ್ಗೆ 50 ರೂಪಾಯಿ ಅಂತೆ. ವಡೆ ಕೂಡ ಕೊಡ್ತಾರೆ, ಬಟ್ ನನಗೆ ವಡೆ ಬೇಡ ಅಂದೆ. ಸೊ ಡೋನ್ ಜಂಕ್ಷನಿಂದ ಹೊರಡ್ತಾ ಇದ್ದೀವಿ. ನಾವೀಗ ಬಂದು ರೀಚ್ ಆಗಿರೋದು ಪೆಂಡೆಕಲ್ಲು ಜಂಕ್ಷನ್ಗೆ. ಸೊ ಇಲ್ಲಿಗೆ 9 ಗಂಟೆ 10 ನಿಮಿಷಕ್ಕೆ ಬರಬೇಕಿತ್ತು, ಈಗ 9:23 ಆಗಿದೆ. 13 ನಿಮಿಷ ಲೇಟಾಗಿ ಬಂದಿದ್ದೀವಿ. ಇಲ್ಲಿ 2 ಮಿನಿಟ್ಸ್ ಸ್ಟಾಪ್ ಇರುತ್ತೆ ನೋಡಿ. ಪ್ಲ್ಯಾಟ್ಫಾರ್ಮ್ 3ಗೆ ಬಂದಿದ್ದೀವಿ. ಇಲ್ಲಿಂದ ಹೊರಡ್ತಾ ಇದ್ದೀವಿ ಪೆಂಡೆಕಲ್ ಜಂಕ್ಷನಿಂದ. ಸೊ ನಮಗೆ ನೆಕ್ಸ್ಟು ಮದಿಕೆರೆ, ಅದಾಗಿದ ತಕ್ಷಣ ಗುಂಟಕಲ್ ಜಂಕ್ಷನ್. ಸೊ ಒಂದೇ ಸ್ಟಾಪ್ ಇರೋದು ನೆಕ್ಸ್ಟ್ ನಮಗೆ. ಈ ಕಡೆ ನಮ್ಮ ಪಕ್ಕದಲ್ಲಿನೇ ಗೂಡ್ಸ್ ನಿಂತಿದೆ ಪ್ಲ್ಯಾಟ್ಫಾರ್ಮ್ 2 ಅಲ್ಲಿ. ವರ್ಕರ್ಸ್ ಇಷ್ಟೊತ್ತಿಗಾಗಲೇ ಬಂದು ವರ್ಕ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ನಾವೀಗ ಬಂದು ರೀಚ್ ಆಗಿರೋ ರೈಲ್ವೆ ಸ್ಟೇಷನ್ ಮದಿಕೇರ ರೈಲ್ವೆ ಸ್ಟೇಷನ್. ಇಲ್ಲಿಗೆ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬಂದು ರೀಚ್ ಆಗಿರೋದು. 9:36ಕ್ಕೆ ಬರಬೇಕಿತ್ತು, ಆದರೆ 17 ನಿಮಿಷ ಲೇಟಾಗಿ ಬಂದಿರೋದು. ಸೊ ಇಲ್ಲಿ 1 ಮಿನಿಟ್ ಮಾತ್ರ ಸ್ಟಾಪ್ ಇರುತ್ತೆ. ಇಲ್ಲಿ ಪ್ಯಾಸೆಂಜರ್ ತುಂಬಾ ಇಳ್ಕೊಂಡ್ರು. ನೆಕ್ಸ್ಟ್ ನಮಗೆ ಬರೋದೇ ಗುಂತಕಲ್ ಜಂಕ್ಷನ್. ಮದಿಕೇರದಲ್ಲಿ ನಮಗೆ ಡಿಪಾರ್ಚರ್ ಕೊಟ್ಟೆ ಸಿಗ್ನಲ್, ಹೊರಡ್ತಾ ಇದ್ದೀವಿ ಮದಿಕೇರದಿಂದ. ಫೈನಲ್ ಆಗಿ ನಾವು ಬಂದು ರೀಚ್ ಆಗೇ ಬಿಟ್ವಿ ಗುಂತಕಲ್ ಜಂಕ್ಷನ್ಗೆ. ನಾವು ಬಿಫೋರ್ ಟೈಮಿಂಗಿಗೆ ಬಂದಿದ್ದೀವಿ ನೋಡಿ. 10:15ಗೆ ಬರಬೇಕಿತ್ತು, ಈಗ 10:12 ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 6ಗೆ ಬಂದು ಈಗ ಅರೈವಲ್ ಆಗಿದ್ದೀವಿ. ಸೊ ಈ ಜರ್ನಿ ಬಗ್ಗೆ ಹೊರಗಡೆ ಮಾತಾಡೋಣ ಬನ್ನಿ. ಇಲ್ಲಿಂದ ಮತ್ತೊಂದು ಜರ್ನಿನ ಸ್ಟಾರ್ಟ್ ಮಾಡೋದಿದೆ. ಇನ್ನೊಂದು ಇನ್ಫಾರ್ಮೇಷನ್ ಹೇಳೋದು ಮರ್ತೋಗಿತ್ತು, ನಮ್ಮ ಗಾಡಿಗೆ ರೇಕ್ ಶೇರಿಂಗ್ ಇದೆ ನೋಡಿ. ಯಾವ ಟ್ರೈನ್ ಜೊತೆ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ.
ಫೈನಲ್ ಆಗಿ ಬಂದು ರೀಚ್ ಆಗಿಬಿಟ್ಟೆ ನಾನು ಗುಂತ್ಕಲ್ ಜಂಕ್ಷನ್ಗೆ. 60 ರೂಪಾಯಿಗೆ ಈ ಜರ್ನಿ ತುಂಬ ವರ್ತ್ ಅನಿಸುತ್ತೆ. ಯಾಕಪ್ಪ ಅಂದರೆ ಯಾವುದೇ ರೀತಿ ತೊಂದರೆ ಇರಲ್ಲ, ತುಂಬ ಆರಾಮಾಗಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಮಾರ್ಕಾಪುರ ರೋಡಿಂದ ನಾವು ಗುಂತ್ಕಲಿಗೆ ಬಂದು ರೀಚ್ ಆಗ್ಬೋದು. ಗುಂತ್ಕಲಿಗೆ ಬಂದಮೇಲೆ ಆಲ್ಟ್ರೇಟಿಂಗ್ ಟ್ರೈನ್ ತುಂಬಾ ಇದ್ದಾವೆ, ಅಂದರೆ ನೀವು ಬೇರೆ ಬೇರೆ ಕಡೆ ಹೋಗೋಕ್ಕೂ ಕೂಡ ತುಂಬ ಟ್ರೈನ್ಗಳಿದ್ದಾವೆ. ಬಟ್ ನಾನು ಇವತ್ತು ಜರ್ನಿ ಮಾಡೋದು ಗುಂತ್ಕಲಿಂದ ಬಳ್ಳಾರಿವರೆಗೆ. ನನ್ನ ಟ್ರೈನ್ ಬರೋದು 1 ಗಂಟೆ ಅಥವಾ 3 ಗಂಟೆ, 2 ಟ್ರೈನ್ ಇದ್ದಾವೆ. ಯಾವ ಟ್ರೈನ್ ಜರ್ನಿ ಮಾಡ್ತೀನಿ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ಟ್ರೈನ್ ಜರ್ನಿ ಮಾತ್ರ ತುಂಬ ಸಖತ್ತಾಗಿತ್ತು. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಕನ್ನಡ ಟ್ರಾವೆಲ್ ವ್ಲಾಗ್ 13.